ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. DA ಮತ್ತು OPS ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಂದ್ರ ಸರ್ಕಾರಿ ನೌಕರರಿಗೆ DA ಹೆಚ್ಚಳ ಘೋಷಣೆ ವಿಳಂಬವಾಗಿದೆ. ಆದರೆ ಏಪ್ರಿಲ್ 2026ರಲ್ಲಿ ಘೋಷಣೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾರಿಯಾದ ನಂತರ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ DA ಜಾರಿಯಾಗುತ್ತೆ. ಸೊ ಹಾಗಾಗಿ DA ಈಗಿನ ಮಟ್ಟದಿಂದ 58%ರಿಂದ ಸುಮಾರು 60%ಗೆ ಏರಿಕೆ ಆಗಬಹುದು ಅನ್ನೋದ್ರ ಬಗ್ಗೆ ಅಂದಾಜಿಸಲಾಗಿದೆ. ಈ ಹೆಚ್ಚಳ ಜನವರಿ 1, 2026ರಿಂದ ಜಾರಿಗೆ ಬರುತ್ತದೆ ಅನ್ನೋದ್ರ ಬಗ್ಗೆ ತಮಗೂ ಕೂಡ ಗೊತ್ತಿದೆ. ಸೊ ಉದ್ಯೋಗಿಗಳಿಗೆ ಅರಿಯರ್ಸ್ ಬಾಕಿ ಹಣ ಕೂಡ ಸಿಗಬಹುದು. DA ಲೆಕ್ಕಾಚಾರವು AICPI ಸೂಚ್ಯಂಕದ ಆಧಾರದ ಮೇಲೆ ಅವಲಂಬಿತವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ತಮಗೆ ಗೊತ್ತಿದೆ. ವರ್ಷದ ಮೊದಲನೆಯ ತುಟ್ಟಿ ಭತ್ಯೆ ಜನವರಿ 1ರಿಂದ ಪೂರ್ವನ್ವಯವಾಗುವಂತೆ ಆದಷ್ಟು ಬೇಗ ಜಾರಿಯಾಗಲಿ. ಕೇಂದ್ರಕ್ಕೆ ಜಾರಿಯಾದ ನಂತರ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ DA ಜಾರಿಯಾಗುತ್ತೆ. ಸೊ ಹೋಪ್ ಫಾರ್ ದ ಬೆಸ್ಟ್, ಬೇಗನೆ ಜಾರಿಯಾಗಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.